ರೀ, ಯಾಕೋ ಗೌರಿ ರಾಮು ನೆನಪು ತುಂಬಾ ಕಾಡ್ತಾ ಇದೆ. ಹೌದಾ? ಹಾಗಿದ್ರೆ ಬಿಡು. ಇನ್ನೆಷ್ಟು ದೂರ? ಇಲ್ಲಿಂದ ಟ್ರೈನ್ ಹತ್ತಿದ್ರೆ 4 ಗಂಟೆ ಅಷ್ಟರಲ್ಲಿ ಅಲ್ಲಿರ್ತೀವಿ. ಹೌದಾ? ಹಾಗಿದ್ರೆ ಹೋಗೋಣ. ಹೋಗ್ಬೋದಿತ್ತು, ಆದರೆ ಯಾಕೋ ಬೇಡ ಅಂತ ಅನಿಸ್ತಾ ಇದೆ ಕಣೆ. ಯಾಕ್ರಿ? ಇವಾಗ ತಾನೇ ಹೇಳಿದ್ರಲ್ಲ 4 ಗಂಟೆ ಅಷ್ಟರಲ್ಲಿ ಹೋಗ್ಬೋದು ಅಂತ. ಬೇಡ ಬೇಡ, ಸುಮ್ಮನಿರು. ಅವ್ರ ಕಡೆಯಿಂದ ಒಂದು ಕಾಗದ ಬರೋವರೆಗೂ ನಾವಿಲ್ಲಿಂದ ಹೋಗೋದೇ ಬೇಡ. ಹೋಗಿ ಹೋಗಿ ನಿಮ್ಮ ಹತ್ರ ಹೇಳ್ತಿದ್ದೀನಲ್ಲ ನಾನು. ಕಲ್ಲು ಬಂಡೆಗೆ ಹೋಗಿ ತಲೆ ಚೆಚ್ಕೊಂಡಂಗೆ ಆಯಿತು. ಸದ್ಯಕ್ಕೆ ಬೇಡ. ಅಲ್ಲಿಂದ ಒಂದು ಕಾಗದ ಬರಲಿ, ಆಮೇಲೆ ಹೊರಟ್ಬಿಡೋಣ. ಅಲ್ಲಿವರೆಗೂ ಇಲ್ಲೇ ಇರೋಣ. ಇವಾಗ ಹೋಗಿ ಒಂದು ಲೋಟ ಟೀ ಮಾಡ್ಕೊಂಬಾ. ಸರಿ ಆಯಿತು ಬಿಡಿ, ಮಾಡ್ಕೊಂಡು ಬರ್ತೀನಿ. ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ರಾ? ಎಲ್ಲರಿಗೂ NM ಆ್ಯನಿಮೇಷನ್ ಕಾರ್ಟೂನ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಒಳ್ಳೆ ಸಪೋರ್ಟ್ ಮಾಡ್ತಾಯಿದ್ದೀರಾ. ನನಗೆ ಒಂದು ವಿಡಿಯೋಗೆ ಒಂದು 500 ವ್ಯೂಸ್ ಆಗ್ತಾಯಿದೆ. ನನಗೆ ತುಂಬ ಖುಷಿಯಾಗಿದೆ. ನಾನು ವಾರಕ್ಕೋ 10 ದಿನಕ್ಕೋ ಒಂದು ವಿಡಿಯೋ ಹಾಕ್ತೀನಿ. ಅದರಲ್ಲೂ ನೀವು ಪ್ರೀತಿಯಿಂದ ನೋಡಿ ಲೈಕ್ ಮಾಡ್ತೀರಲ್ಲ, ತುಂಬಾ ಖುಷಿಯಾಗಿದೆ. ನಮ್ಮ ಸೀರಿಯಲ್ ರೂಪದ ಸ್ಟೋರಿ ಎರಡೂ ಕನಸು ಸ್ಟೋರಿಗೆ ತುಂಬ ಜನ ಸಪೋರ್ಟ್ ಮಾಡ್ತಾಯಿದ್ದೀರಾ. ಹೀಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾಯಿರಿ. ಈ ಸ್ಟೋರಿ ಮುಗಿತಿದ್ದಂಗೆ ನಾನೇ ಓನ್ ಕ್ರಿಯೇಟ್ ಮಾಡಿರೋಂಥ ಸ್ಟೋರಿನ ನಿಮ್ಮ ಮುಂದೆ ತೊಗೊಂಡು ಬರ್ತೀನಿ. ಆ ಸ್ಟೋರಿಗೆ ಕೂಡ ಸಪೋರ್ಟ್ ಮಾಡಿ. ಹೀಗೆ ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ. ನಿಮಗೆ ನಮ್ಮ ಸ್ಟೋರಿ ಇಷ್ಟ ಆದರೆ ನೀವು ಮಾಡಬೇಕಾಗಿರೋದಿಷ್ಟೇ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಹಾಗೆ ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ. ನಮ್ಮ ಈ ಹೊಸ ಚಾನಲ್ಗೆ ಸಪೋರ್ಟ್ ಮಾಡಿ. ತುಂಬಾ ಕಷ್ಟಪಟ್ಟು ವೀಡಿಯೋಸ್ ಮಾಡ್ತಾಯಿದ್ವಿ. ಎಡಿಟಿಂಗ್ ಮಾಡಬೇಕು, ತುಂಬಾ ಕೆಲಸ ಇರುತ್ತೆ. ಒಂದು ವಿಡಿಯೋ ಕ್ರಿಯೇಟ್ ಆಗಬೇಕಂದ್ರೆ ತುಂಬಾ ನಾವು ಹಾರ್ಡ್ ವರ್ಕ್ ಮಾಡಿರ್ತೀವಿ. ದಯವಿಟ್ಟು ನಮ್ಮ ಹಾರ್ಡ್ ವರ್ಕ್ಗೆ ಯಾವತ್ತೂ ಬೆಲೆ ಸಿಗಬೇಕು ಅನ್ನೋದು ನನ್ನ ಆಸೆ. ಕಷ್ಟಪಟ್ಟು ಮಾಡ್ತಾಯಿದ್ದೀವಿ ನಿಮ್ಮೆಲ್ಲರ ಎಂಟರ್ಟೈನ್ಮೆಂಟ್ಗೋಸ್ಕರ. ನೀವು ಕೂಡ ನಮಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ, ಜಾಸ್ತಿ ಭಾಷಣ ಮಾಡೋದು ಬೇಡ, ವಿಡಿಯೋನ ಶುರು ಮಾಡೇ ಬಿಡೋಣ. ಇವತ್ತು ಹೊಸದಾಗಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ, ಸ್ಟೋರಿನ ಶುರು ಮಾಡೋಣ. ರಾಮು, ನಾನಿಲ್ಲಿ ಹೊರಡ್ತೀನಪ್ಪ. 7 ಗಂಟೆ ಆಯಿತು. ಯಾಕೋ ಅನ್ನಂತು 7 ಗಂಟೆ ಆದರೆ ಮನೆಗೆ ಹೋಗಿ ಏನೋ ಮಾಡ್ತೀಯಾ? ಇಲ್ಲಪ್ಪ, ನಮ್ಮ ಮನೆಯವರು ಕಾಯ್ತಾ ಇರ್ತಾರೆ ನನಗೋಸ್ಕರ. ನಿನಗೆ ಗೊತ್ತಾ, ನನ್ನ ಹೆಂಡತಿಗೆ ನಾನಂದರೆ ಪ್ರಾಣ ಕಣೋ. ಅದಕ್ಕೆ 7 ಗಂಟೆ ಅಷ್ಟರಲ್ಲಿ ಮನೆಗೆ ಹೋಗಿಬಿಡ್ಬೇಕು. ಪ್ಲೀಸ್ ಬೇಜಾರು ಮಾಡ್ಕೋಬೇಡ, ನಾನಿನ್ನು ಹೊರಡ್ತೀನಿ. ಸರಿನಪ್ಪ. ನೋಡ್ದೇನಪ್ಪ ರಾಮು, ಅನಂತು ಕತೆನಾ? ಎಲ್ಲ ಹೀಗೆ. ಮದುವೆ ಆದಮೇಲೆ ಹೆಂಡತಿಗೋಸ್ಕರ ಮನೆಗೆ ಹೋಗಲೇಬೇಕು. ಯಾಕಂದರೆ ಅವರು ನಮಗೋಸ್ಕರ ಕಾಯ್ತಾ ಇರ್ತಾರಲ್ವಾ, ನಮ್ಮನ್ನೇ ನಂಬಿರೋ ಜೀವ. ನೀವು ಹೊರಡಲ್ವಾ? ಹಾಂ ಸರ್, ನಾನು ಹೊರಡ್ತೀನಿ ಈಗ. ಅನಂತು ಇದ್ನಲ್ಲ, ಹಾಗಾಗಿದ್ದೆ ಅಷ್ಟೆ. ಸರಿ ಸರಿ, ಹೊರಡಿ. ನಿಮ್ಮ ವೈಫು ಕೂಡ ಕಾಯ್ತಾ ಇರ್ತಾರೆ. ಸರಿ ಸರ್, ಆಯಿತು. ಇವ್ರು ಯಾಕೆ ಇಷ್ಟೊತ್ತಾದರೂ ಬರಲಿಲ್ಲ? ಟೈಮು 7:15 ಆಯಿತು. ಹಾಂ, ಬಂದರು ಅನ್ಸುತ್ತೆ. ಊಟಕ್ಕೆ ಬಂದ್ಬಿಡಿ, ಅಡುಗೆ ಮಾಡಿದ್ದೀನಿ. ಇವ್ರು ಯಾಕೆ ಇಷ್ಟೊತ್ತಾದರೂ ಬರಲಿಲ್ಲ? ಅಯ್ಯೋ, ಇದ್ಯಾಕೆ ಮಲ್ಕೊಬಿಟ್ಟಿದ್ದಾರೆ? ಅಯ್ಯೋ ದೇವ್ರೆ, ಜ್ವರ ಬಂದ್ಬಿಟ್ಟಿದೆ. ವಿಪರೀತ ಸುಡ್ತಾ ಇದೆಯಲ್ಲ. ಏನು ಮಾಡಲಿ ಏನು ಮಾಡಲಿ ನಾನು? ಹಾಂ, ಹೀಗೆ ಮಾಡ್ತೀನಿ. ಡಾಕ್ಟ್ರೇ, ಡಾಕ್ಟ್ರೇ. ಅಯ್ಯೋ, ಇದ್ಯಾರಮ್ಮ ನೀನು ಇಷ್ಟೊತ್ತಲ್ಲಿ? ನಾನು ಇವಾಗ ತಾನೇ ಕ್ಲಿನಿಕ್ಕಿಂದ ಬಂದೆ. ಮನೆಗೆ ಹುಡುಕೋ ಬಂದಿದ್ದೀರಲ್ಲ, ಯಾರು ನೀವು? ಏನಾಯಿತು? ಡಾಕ್ಟ್ರೇ, ನನ್ನ ಗಂಡನಿಗೆ ಹುಷಾರಿಲ್ಲ. ನಾನೇ ತಪ್ಪಿದ್ಬಿಟ್ಟಿದ್ದಾರೆ. ಎದೊಳ್ತಾನೆ ಇಲ್ಲ. ನೀವು ಈಗಲೇ ತಕ್ಷಣ ಮನೆಗೆ ಹೊರಟು ಬರಬೇಕು. ಹೌದಾ? ಸರಿ ಸರಿ, ನಡೀರಿ, ತಡ ಮಾಡೋದು ಬೇಡ. ಸರಿ, ಬನ್ನಿ ಡಾಕ್ಟ್ರೇ, ಬನ್ನಿ, ದಯವಿಟ್ಟು ಬನ್ನಿ. ನಡೀರಮ್ಮ, ನಡೀರಿ, ಹೋಗೋಣ. ಇವನೇ ಅಮ್ಮ ನಿನ್ನ ಗಡ್ಡ? ಇವನು ನಾನು ಕ್ಲಾಸ್ಮೇಟು, ಇಬ್ಬರು ಫ್ರೆಂಡ್ಸ್ ಅಮ್ಮ. ಸಂಜೆ ತಾನೇ ನಾನು ಕ್ಲಿನಿಕ್ಗೆ ಬಂದು ಮಾತ್ರೆ ಇಸ್ಕೊಂಡು ಹೋಗಿದ್ದ. ಸ್ವಲ್ಪ ತಲೆ ನೋಯ್ತಾ ಇದೆ ಅಂತ ಹೇಳಿಲ್ವೇ? ಅದು ಡಾಕ್ಟ್ರೇ, ಬಂದ ತಕ್ಷಣ ಮಲ್ಕೊಬಿಟ್ರು, ಏನು ಹೇಳಲಿಲ್ಲ. ಹಾಂ, ಮಧ್ಯಾಹ್ನ ಊಟ ಮಾಡಿಲ್ಲ ಅನ್ಸುತ್ತೆ, ಅದಕ್ಕೆ ತಲೆನೋವು. ಬೇರೆ ಏನಿಲ್ಲಮ್ಮ, ಸ್ವಲ್ಪ ಲೈಟಾಗಿ ಜ್ವರ ಇದೆ. ಜ್ವರ ಏನಾದರೂ ಜಾಸ್ತಿ ಆದರೆ ತಲೆಗೆ ತಣ್ಣೀರು ಬಟ್ಟೆ ಹಾಕಿ. ನಾನು ಮಾತ್ರೆ ಕೊಟ್ಟಿದ್ದೀನಲ್ಲ, ಎದ್ದು ಕೂಡಲೇ ಮಾತ್ರೆ ಕೊಡಿ. ಸರಿ ಡಾಕ್ಟ್ರೇ. ಏನು ಗಾಬರಿ ಆಗ್ಬಿಡಮ್ಮ. ನೀನು ಅವ್ರ ವೈಫ್ ತಾನೇ?
ಹಾಂ ಹಾಂ. ಮದುವೆಗೆ ಕರೆದಿಲ್ಲ ಮಾರಾಯ, ಇನ್ನೆಲ್ಲಿ ಪರಿಚಯ ಇರುತ್ತೆ. ನಮಗೆ ಹೇಳ್ದೇನೆ ಮದುವೆ ಮಾಡ್ಕೊಬಿಟ್ಟಿದ್ದ ನೋಡಮ್ಮ. ಸರಿ ಸರಿ, ಮಾತ್ರೆ ಕೊಡಿ, ಎಲ್ಲ ಸರಿ ಹೋಗುತ್ತೆ. ನಾನಿನ್ನು ಬರ್ತೀನಿ. ಆಹ್, ಆಹ್, ಲಲಿತಾ, ಲಲಿತಾ, ನನ್ನ ಮನಸ್ಸಿಂದ ದೂರ ಹೊರಟೋಗು, ನನ್ನ ಮುಖ ತೋರಿಸ್ಬೇಡ, ದೂರ ಹೊರಟೋಗು. ಲಲಿತಾ, ನಾನು ಬಿಟ್ಟು ಹೋಗ್ಬೇಡ ಲಲಿತಾ, ಬಿಟ್ಟು ಹೋಗ್ಬೇಡ. ರೀ, ನಾನು ಎಲ್ಲೂ ಹೋಗಲ್ಲ, ನಾನು ಇಲ್ಲೇ ಇದ್ದೀನಿ. ಭಯ ಪಡ್ಬೇಡಿ, ನಾನು ಇಲ್ಲೇ ಇದ್ದೀನಿ. ಅಯ್ಯೋ, ಎಲ್ಲಿ ಹೋದ್ರಿ ಇವರು? ತಗೋ ಕಾಫಿ. ಅದು ತಗೋ. ಯಾಕೆ ಇಷ್ಟು ಬೇಗ ಎದ್ಬಿಟ್ರಿ? ಇವತ್ತೊಂದಿನ ಸ್ವಲ್ಪ ರೆಸ್ಟ್ ಮಾಡ್ಬೋದಿತ್ತಲ್ವಾ? ಇಲ್ಲ, ನಾನು ಆರಾಮಾಗಿದ್ದೀನಿ. ನಾನು ಸ್ವಲ್ಪ ಕ್ಲಿನಿಕ್ಗೆ ಹೋಗಿ ಬರ್ತೀನಿ. ಅರೆ, ಏನಪ್ಪ ಅನಂತು, ನೀನಿಲ್ಲಿ? ಏನಿಲ್ಲಪ್ಪ ರಾಮು, ನನ್ನ ಮಗಳಿಗೆ ಸ್ವಲ್ಪ ಹುಷಾರಿರಲಿಲ್ಲ. ನನ್ನ ಹೆಂಡ್ತಿದು ಒಂದೇ ರಾಗ, ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಅಂತ. ಏನಾಗಿಲ್ಲ, ಸ್ವಲ್ಪ ನೆಗಡಿ ಕೆಮ್ಮು ಅಷ್ಟೇ. ನನ್ನ ಹೆಂಡ್ತಿ ಒತ್ತಾಯದಿಂದ ಬರಂಗಾಯ್ತು ನೋಡು ಬೆಳಿಗ್ಗೆನೆ. ಇರಲಿ, ಮಗುಗೆ ಏನಂತ ಹೆಸರಿಟ್ಟಿದ್ಯಾ? ಸಾವಿತ್ರಿ ಅಂತ. ಓ ಸಾವಿತ್ರಿ, ತುಂಬ ಚೆನ್ನಾಗಿದೆ. ಏಯ್ ಪುಟಿ, ಅಪ್ಪನ ಮಗಳ ಅಮ್ಮನ ಮಗಳ ನೀನು? ಎಲ್ಲ ಅವ್ರ ಅಮ್ಮನ ಹೋಲಿಕೆನೆ, ಅವ್ರ ಅಮ್ಮನ ಥರನೇ ತುಂಬ ಹಠ ಅವಳಿಗೆ. ಮಕ್ಕಳಂದ್ರೆ ಹಾಗೇನೆ. ಅರೆ, ಏನು ವಿಚಿತ್ರ ಇವತ್ತು. ಅನಂತೂ ರಾಮು, ಇವತ್ತಿಗೆ ನಾನು ಕ್ಲಿನಿಕ್ ಇಟ್ಟಿದ್ದಕ್ಕೂ ಸಾರ್ಥಕ ಆಯಿತು. ನಾನಿಬ್ಬರು ಫ್ರೆಂಡ್ಸು ನನ್ನ ಕ್ಲಿನಿಕ್ಕಲ್ಲಿ. ಏನು ಮಾಡೋದಪ್ಪ, ಬರಲೇಬೇಕಲ್ಲ ಅವಶ್ಯಕತೆ ಇದ್ದಾಗ. ಇರಲಿ ರಾಮು, ಹೇಗಿದೆಯಾ ಇವಾಗ? ರಾತ್ರಿ ಪಾಪ ನಿನ್ನ ಹೆಂಡತಿ ಆ ಮಳೇಲಿ ನೆನ್ಕೊಂಡು ಬಂದು ಪಾಪ ನಡು ರಾತ್ರಿಲಿ ನನ್ನ ಗಂಡನಿಗೆ ಹುಷಾರಿಲ್ಲ, ದಯವಿಟ್ಟು ಈ ಕೂಡಲೇ ಬರಬೇಕು ಅಂತ ಗೋಳಾಡ್ಬಿಟ್ರಪ್ಪ. ಏನು ಹೇಳ್ತಿದ್ಯಾ ನೀನು? ನನ್ನ ಹೆಂಡ್ತಿನಾ? ರಾತ್ರಿನಾ? ಹೌದಪ್ಪ, ನಿಂಗೆ ವಿಷಯ ಗೊತ್ತಿಲ್ವೇ? ನಿನ್ನ ಹೆಂಡ್ತಿನೇ. ನನಗೆ ಅಯ್ಯೋ ಅಂತ ಅನಿಸ್ಬಿಡ್ತು. ನಿನ್ನ ಹೆಂಡ್ತಿ ನಿನ್ನನ್ನು ತುಂಬ ಇಷ್ಟಪಡ್ತಾರೆ, ಅವಳು ಪ್ರಾಣಕ್ಕಿಂತ ಹೆಚ್ಚಾಗಿ ಬಿಡು. ಗೋಳಾಡ್ಬಿಟ್ರು. ರಿಯಲಿ ಯು ಆರ್ ವೆರಿ ಲಕ್ಕಿ ಅಂತ ಒಳ್ಳೆ ಹೆಂಡ್ತಿನ ಪಡೆದಿರೋದಕ್ಕೆ. ಸತ್ಯವಾಗ್ಲೂ ನನಗೆ ವಿಷಯ ಗೊತ್ತೇ ಇಲ್ಲ. ಏನು ರಾಮು ಹಿಂಗೆ ತಮಾಷೆ ಮಾಡ್ತೀಯಾ? ನಿನ್ನ ಹೆಂಡ್ತಿ ಹೇಳಲಿಲ್ವಾ? ರಾತ್ರಿ ನಿನಗೆ ವಿಪರೀತ ಜ್ವರ ಬಂದು ನಾನೇ ಇಲ್ಲದೆ ಮಲಗಿಬಿಟ್ಟಿದ್ದೆ. ಆ ರಾತ್ರಿ ಮಳೇಲಿ ನೆನ್ಕೊಬಂದು ಪಾಪ ನಿನ್ನ ಹೆಂಡ್ತಿ ನನ್ನ ಕರ್ಕೊಂಡೋಗಿ ಬಂದು ನೋಡಿದ್ರೆ ಯಾರಪ್ಪ ಇದು ಇಷ್ಟೊತ್ತಲ್ಲಿ ಅಂತ. ನಾನು ಅವಾಗ ಹೇಳಿದೆ, ನಿನ್ನ ಗಂಡನು ನಾನು ಇಬ್ಬರು ಕ್ಲಾಸ್ಮೇಟ್ಸು, ಇಬ್ಬರು ಒಳ್ಳೆ ಸ್ನೇಹಿತರು ಅಂತ. ಆದರೂ ಪಾಪ ಅದೆಲ್ಲ ಕೇಳಿಸ್ಕೊಳ್ಳೋಕ್ಕೆ ರೆಡಿ ಇರಲಿಲ್ಲ. ಅವ್ರಿಗೆ ತುಂಬ ಗಾಬರಿತು ನಿನಗೇನಾಗ್ಬಿಟ್ಟಿದ್ಯೋ ಅಂತ. ಅಳ್ತಾಯಿದ್ರು. ನನಗೆ ಒಂಥರ ಕರುಳು ಚುರುಕು ಅಂದ್ಬಿಡ್ತು. ಸರಿ, ನಾನಿನ್ನು ಹೊರಡ್ತೀನಿ. ಅನಂತು, ನಾನಿನ್ನು ಬರ್ತೀನಪ್ಪ. ಸರಿ ರಾಮು, ಆಯ್ತು, ಹೋಗ್ಬಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ, ಹಾಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ಸ್ಟೋರಿ ಮುಂದಿನ ಎಪಿಸೋಡಲ್ಲಿ ಕಂಟಿನ್ಯೂ ಆಗುತ್ತೆ. ಕಮೆಂಟ್ಸ್ ಹಾಕಿ ಹೇಗಿದೆ ಅಂತ. ಆದಷ್ಟು ಬೇಗ ಮುಂದಿನ ಎಪಿಸೋಡ್ನ ಪ್ರಸಾರ ಮಾಡ್ತೀನಿ. ವಿಡಿಯೋ ನೋಡ್ತಿರೋ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದ. ಎಲ್ಲರಿಗೂ ಬಾಯ್.